ನಮಸ್ಕಾರ ಎಲ್ಲರಿಗೂ. ನಾವು ಚಂದ ಮಾಡಿ ರೆಡಿ ಆಗಿ ಊಟ ಮಾಡ್ಕ ಈಗ ಒಂದು ರೌಂಡ್ ಹಾಕುವಂತ ಹೊರಟಿತ್ತು. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಆಟೋಗ್ರಾಫ್ ಪ್ಲೀಸ್. ಕಾಣಿ ಎಲ್ಲಿಗೆ ಹೋಗ್ತಿತ್ತು ಗೊತ್ತಿಲ್ಲ, ಆದರೂ ರೆಡಿಯಾಗಿ ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೇವೆ. ಕಾಣಿ ನಮ್ಮಂತಾರೆ ಎಂತ ಮಾಡೋದು, ಒಂದು ಸ್ವಲ್ಪ ಬಿಸಿನಂಗೆ ನಿಂತ್ಕೊಂಡ್ರೆ ಬೇಕರಿ ಇಲ್ದಿ ಓದ್ತು ಮಾರ್ರೆ, ಅಂತ ಮುಖ ಕೂತ್ಕೊಂಡ್ರು ವೇಸ್ಟೇ. ಅಲ್ಲಿಂದ ಬಸ್ ಹತ್ಕೊಂಡು ಯಮ್ಮ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದ್ದಿತ್ತು. ಕೊನೆಗೂ ಒಂದು ಬಸ್ ಸ್ಟ್ಯಾಂಡಿಗೆ ಹೋಗಿ ದಾರಿ ಹುಡ್ಕಂತ ಬಸ್ ಹುಡ್ಕೋತಿತ್ತು. ಈ ಬೆಂಗಳೂರು ಪ್ಯಾಟಿಂಗ್ ಬಸ್ ಹುಡ್ಕೊರೋದು ಆತಿಲ್ಲ ಮಾರ್ರೆ, ಎಂತದ. ಡ್ರಿಂಕ್ ವಾಟರ್ ಲೈಕ್ ಅ ಫಿಶ್. ಅಲ್ಲಿಂದ ಸೀದಾ ಕುವೆಂಪು ನಗರ್ ಬಸ್ ಸ್ಟ್ಯಾಂಡಿಗೆ ಹೋಯ್ತು. ಸೋತಿ ಲಗೇಜ್ ಕುಂದಾಪುರ ಕಳಿಸಿ ಕೊಡೋಕಿದ್ದಿತ್ತು, ಅದಕ್ಕೆ ಬಸ್ ಸ್ಟ್ಯಾಂಡ್ ಅವ್ರಿಗೆ ಬಂದು ಕುಂದಾಪುರ ಬಸ್ ಕಾಣಿ ಪಲ್ಲಕ್ಕಿ ನಾನ್ AC ಸ್ಲೀಪರ್. ಎಲ್ಲಿಗೋ ಹೋಗಿ ಅನ್ಕೊಂಡು ಎಲ್ಲಿಗೋ ಬಂತು, ಸದ್ಯಕ್ಕೀಗ ಜೈಲಿನ ಕಡೆಗೆ ಬಂದಿತ್ತು ನಾವು. ಅಲ್ಲಿ ಹೋದ್ಮೇಲೆ ಫಸ್ಟ್ ಹೋದೆ ಬ್ಯಾಗ್ ಅಂಗಡಿಗೆ. ಅಲ್ಲಿ ಸ್ವಲ್ಪ ಸಸುಗೆಲ್ಲ ಬ್ಯಾಗ್ ತಗೊಂಬಿತ್ತ. ಅವಳು ಬ್ಯಾಗ್ ತಗೊಂತಿದ್ದಿಲ್ಲ, ನಾನು ಶರಣೆ ಈಚೆಗೆ ಕಾಣಿ ಮಕ್ಕಳೆಲ್ಲ ಸಮತ್ತಿತ್ತು. ನಾನು ಹೇಳೋದು ಇದ್ಲೈಕಿತ್ತು ಅನ್ಕಂಡು, ಈ ಕಡೆ ಇದ್ರಂಗೆ ಆಟ ಆಡ್ಲಕ್ಕ, ಇವಳು ಹೇಳೋದು ಇದ್ಲೈಕಿತ್ತು. ಎಂತ ಕಾಣಿ ಚಾಯ್ಸ್ ಕಾಣಿ ಇದೇ ಲೈಕಿತ್ತಲ್ಲ ಮಾರೆ, ಆಟ ಆಡ್ಲಕ್ಕ ಚಪ್ರಿ ಕಣಗಿತ್ತು. ಶಿಶಿ ಇದಿನ್ನು ಪಾರ್ಟ್ 1 ಅಷ್ಟೇ. ಪಾರ್ಟ್ 2 ಇನ್ನೆಂಥದಲ್ಲ ಕಿತಾಪತಿ ಮಾಡ್ತೆ ಅಂತ ವಿಡಿಯೋಗೋಸ್ಕರ ಕಾಯ್ತೀರಿ. ಸೊ ಹೀಗೆ ವಿಡಿಯೋಗೋಸ್ಕರ ನೋಡ್ತಾ ಇರಿ ರಾಮನಗು ವ್ಲಾಗ್ಸ್. ಟಡಾ.